ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ಮತ್ತೊಂದು ಶುಭ ದಿನದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ ನಾನು ವಂದಿಸುತ್ತೇನೆ. ದೇವಾದಿದೇವನು, ಕರ್ತರ ಕರ್ತನು, ರಾಜಾದಿರಾಜನಾಗಿರುವಂಥ ಯೇಸು ಕ್ರಿಸ್ತನ ಕೃಪೆಯೂ ಕರುಣೆಯೂ ದಯೆಯೂ ನಿಮಗೂ ನಿಮ್ಮ ಮೂಲಕ ನಿಮ್ಮ ಕುಟುಂಬಗಳಿಗೂ ಲಭಿಸಲಿ. ನೀವು ಚೆನ್ನಾಗಿದ್ದೀರಲ್ಲವ ನಂಬುತ್ತೇನೆ ಮತ್ತು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ದೇವಜನವೇ, ದೇವರ ಕಡೆಗೆ ತಿರುಗಿಕೊಂಡರೆ ನಮಗೆ ಅನೇಕ ವಿಧವಾದಂಥ ಆಶೀರ್ವಾದಗಳು, ಸಹಾಯಗಳು, ಅದ್ಭುತಗಳು ನಡೆಯುತ್ತವೆ. ದೇವರ ಕಡೆ ತಿರುಗಿಕೊಳ್ಳೋದಂದರೆ ನಮ್ಮ ತಲೆ ತಿರುಗಿಸಿ ನೋಡುವುದಲ್ಲ, ಯಾರೋ ಬಲವಂತ ಮಾಡಿದರೆ ನಾವು ದೇವರ ಬಳಿಗೆ ಬರುವುದಲ್ಲ. ಬದಲಾಗಿ ಬೇರೊಂದು ಮಾರ್ಗವಿಲ್ಲ, ನನ್ನ ತಂದೆಯೇ ನನಗೆ ಉತ್ತಮ, ಆತನಲ್ಲದೆ ನನಗೆ ಯಾವುದೂ ಶ್ರೇಷ್ಠವಿಲ್ಲ ಎಂದು ಹಿಂತಿರುಗಿ ಬರುವಂಥದ್ದು. ಮಾತ್ರವಲ್ಲದೆ ಎಷ್ಟೋ ಕಡೆಗಳಲ್ಲಿ ಎಲ್ಲವನ್ನೂ ನೋಡಿ ಹಣವನ್ನು ಕಳೆದುಕೊಂಡು ಇನ್ನು ಅಲ್ಲಿ ನನಗೆ ಬಿಡುಗಡೆ ಇಲ್ಲ, ನನಗೆ ಸೌಖ್ಯವಿಲ್ಲ, ನನಗೆ ಸ್ವಾಮಿಯನ್ನು ಬಿಟ್ಟರೆ ಬೇರೆ ಮಾರ್ಗವಿಲ್ಲ ಎಂದು ಹಿಂತಿರುಗಿ ಬರುವಂಥದ್ದು. ಎಲ್ಲ ಕಡೆಗಳಲ್ಲಿ ಅವಮಾನಗಳಾಗಿ, ನೋವುಗಳಾಗಿ, ಅರ್ಥ ಮಾಡಿಕೊಳ್ಳುವವರಿಲ್ಲದೇ ಇದ್ದಾಗ, ಓ ಈತನು ಸತ್ಯದೇವರು, ಈತನು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಎಂದು ಬರುವುದು. ಕ್ಷಮಿಸಲಾರದ ಪಾಪಗಳು, ನಮ್ಮ ಗುಣಪಡಿಸಲಾರದ ರೋಗಗಳು, ಸಹಾಯವಾಗದೇ ಇರುವ ಪರಿಸ್ಥಿತಿಗಳು ಸರಿಪಡಿಸಿಕೊಳ್ಳುವುದಕ್ಕಾಗಿ ದೇವರ ಬಳಿಗೆ ಬರುವುದನ್ನೇ ದೇವರ ಕಡೆಗೆ ತಿರುಗಿಕೊಳ್ಳುವುದು ಎಂದು ಹೇಳುತ್ತದೆ. ಹಾಗಾದರೆ ದೇವರ ವಾಕ್ಯವು ಇನ್ನೂ ಆಳವಾಗಿ ನಮ್ಮೊಟ್ಟಿಗೆ ಏನು ಮಾತನಾಡುತ್ತದೋ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ದೇವರ ವಾಕ್ಯವು ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 19ನೇ ವಾಕ್ಯ, ಆಕ್ಟ್ಸ್ 3:19. ಆದದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಬರುವವು. ಹಲ್ಲೆಲೂಯ. ಈ ಒಂದು ವಾಕ್ಯದಲ್ಲಿ ಒಂದು ಅರ್ಧ ಸಂದೇಶ ಇರಬಹುದು, ಇನ್ನು ಉಳಿದ ಕೆಲವು ವಾಕ್ಯಗಳಲ್ಲಿ ಇನ್ನೂ ಆಳವಾದಂಥ ವಿಚಾರಗಳು ನಮಗೆ ತಿಳಿದು ಬರುತ್ತವೆ. ಈ ವಾಕ್ಯವನ್ನು ಯಾವತ್ತಾದರೂ ನೀವು ಕೇಳಿಸಿಕೊಂಡಿದ್ದೀರಾ? ನೋಡಿ, ಈ ವಾಕ್ಯವು ಹೇಳುತ್ತಾ ಇದೆ, ದೇವರ ಕಡೆಗೆ ತಿರುಗಿಕೊಂಡರೆ, ದೇವರ ಕಡೆಗೆ, ಆತನ ಕಡೆಗೆ, ಕರ್ತನ ಕಡೆಗೆ, ಯೇಸುವಿನ ಕಡೆಗೆ, ಸ್ವಾಮಿಯ ಕಡೆಗೆ, ಸೃಷ್ಟಿಕರ್ತನ ಕಡೆಗೆ, ಪ್ರಜಾಪಿತನಾದಂಥ ಸೃಷ್ಟಿಗೆ ಮೂಲನಾದವನ ಕಡೆಗೆ ತಿರುಗಿಕೊಳ್ಳಿರಿ. ಈ ಕಾಲಗಳಲ್ಲಿ ಸುಳ್ಳುಗಳ ಕಡೆಗೆ ತಿರುಗಿಕೊಳ್ಳುವುದು, ಸತ್ಯವಲ್ಲವುಗಳನ್ನು ಅನುಸರಿಸುವುದು, ದೇವರ ಕಡೆಗೆ ತಲೆ ಎತ್ತದೆ ಮೊಬೈಲ್ಗಳ ಕಡೆಗೆ ನೋಡುವುದು, ದೇವರ ಆಲೋಚನೆಗಳನ್ನು ಆಲಿಸದೆ ಮನುಷ್ಯರ ಆಲೋಚನೆಗಳನ್ನು ಆಲಿಸುವುದು ಅಧಿಕವಾಗಿ ಹೋಗ್ತಾ ಇದ್ದಾವೆ. ದೈವಿಕತೆ, ಆತ್ಮಿಕತೆ ಅದನ್ನು ಕುರಿತು ಜನರಿಗೆ ಇಷ್ಟವಿಲ್ಲ. ಬರೀ ಧರ್ಮ, ನೀನು ನಾನು, ನನ್ನದು ನಿನ್ನದು ಎಂದು ಹೇಳಿ ಒಡೆದಾಡುವಂಥದ್ದು ಇದೆ. ದೇವರ ವಾಕ್ಯವು ಎಂದಿಗೂ ಕೂಡ ಅವರಿಗಿಂತ ನಾನು ಬೆಟ್ರು ಅಂತ ದೇವರ ವಾಕ್ಯ ಹೇಳೋದಿಲ್ಲ. ಬದಲಾಗಿ ಸತ್ಯ ನಾನು, ಮಿಕ್ಕಿದ್ದೆಲ್ಲ ಸುಳ್ಳು ಅಂತ ಹೇಳುತ್ತದೆ. ನಿನಗಿಂತ ನಾನು ಬೆಟ್ರು ಅನ್ನುವುದು ಆಪ್ಷನ್ನೇ ಇಲ್ಲ. ನನ್ನ ಪ್ರೀತಿಯ ದೇವಜನವೇ, ಈ ವಾಕ್ಯವನ್ನು ಸ್ವಲ್ಪ ಆಳವಾಗಿ ಗಮನಿಸಿ ನೋಡಿರಿ. ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ. ನಾವು ದೇವರ ಕಡೆಗೆ ತಿರುಗಿಕೊಳ್ಳುವುದು, ಅನೇಕ ದೇವಭಕ್ತರು ಈ ಕಾಲಗಳಲ್ಲಿ ಬೋಧಿಸುವ ಹಾಗೆ, ನನ್ನ ಕಡೆಗೆ, ನನ್ನ ಸಭೆಯ ಕಡೆಗೆ, ನನ್ನ ರಾಜ್ಯದ ಕಡೆಗೆ ನೀವು ಬಂದರೆ ನಿಮಗೆ ಪ್ರವಾದನೆಗಳು, ನಿಮಗೆ ಸೌಖ್ಯಗಳು, ನಿಮಗೆ ಐಶ್ವರ್ಯಗಳು, ನಿಮಗೆ ಬಿಡುಗಡೆಗಳು, ನಿಮಗೆ ಎಲ್ಲ ಶಾಪದ ಕಟ್ಟುಗಳಿಂದ ಎಲ್ಲ ಬಿಡುಗಡೆಗಳು ಬರುತ್ತವೆ ಎಂದು ಹೇಳಿ ತಮ್ಮ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕೆ ನೋಡುತ್ತಾರೆ. ದೇವರ ವಾಕ್ಯವು ನಾವು ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಉದ್ದೇಶ ಕೇವಲ ನಮ್ಮ ಶಾರೀರಿಕ ಸೌಖ್ಯವಲ್ಲ, ಕೇವಲ ಪ್ರವಾದನೆಗಳಲ್ಲ, ಕೇವಲ ಅನ್ಯ ಭಾಷೆಗಳಲ್ಲ, ಕೇವಲ ಲೌಕಿಕವಾದಂಥ ಉನ್ನತಿಗಳಲ್ಲ.
ಬದಲಾಗಿ ದೇವರ ವಾಕ್ಯ ಹೇಳುತ್ತಾ ಇರೋದು, ನೀವು ನಾನು ದೇವರ ಕಡೆಗೆ ತಿರುಗಿಕೊಳ್ಳುವುದರ ಮೊದಲ ಉದ್ದೇಶ, ಅದು ಯಾವ ಸಭೆ, ಯಾವ ಡಿನಾಮಿನೇಷನ್, ಯಾವ ದೇಶವಾಗಿರಲಿ, ಒಂದೇ ಒಂದು ಕಾರ್ಯ. ನಾವು ದೇವರ ಕಡೆಗೆ ತಿರುಗಿಕೊಳ್ಳುವುದರ ಉದ್ದೇಶ ನಮ್ಮ ಪಾಪಗಳು ಅಳಿಸಲ್ಪಡುವ ಹಾಗೆ, ನಮ್ಮ ಪಾಪಗಳು ಕ್ಷಮಿಸಲ್ಪಡುವ ಹಾಗೆ. ಇದನ್ನು ಯಾರು ಬೋಧನೆ ಮಾಡುವುದಿಲ್ಲವೋ, ಯಾರು ಇದಕ್ಕೆ ಹೊತ್ತು ಕೊಡುವುದಿಲ್ಲವೋ, ಪ್ರಾಮುಖ್ಯತೆ ಕೊಡುವುದಿಲ್ಲವೋ, ಉಳಿದ ಕಾರ್ಯಗಳೆಲ್ಲವೂ ನಶ್ವರ ಎಂದು ತಿಳಿದುಕೊಳ್ಳಿರಿ. ಯೇಸು ಸ್ವಾಮಿ ಅಲ್ಲದೆ ಅನೇಕರು ಅನೇಕ ವಿಧವಾದಂಥ ಐಶ್ವರ್ಯಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು, ಬಿಡುಗಡೆಗಳನ್ನು ತೋರಿಸಬಹುದು. ಅದನ್ನೇ ಇಲ್ಲಿ ತೋರಿಸುವುದು ಮುಖ್ಯವಲ್ಲ. ಯೇಸು ಕ್ರಿಸ್ತನು ಬಂದಿರುವುದು ಕೇವಲ ಸೌಖ್ಯ ಮಾಡುವುದಕ್ಕೋ, ಅದ್ಭುತಗಳನ್ನು ತೋರಿಸುವುದಕ್ಕೋ, ಬಿಡುಗಡೆಗಳನ್ನು ಮಾಡುವುದಕ್ಕೂ ಅಲ್ಲ. ಆತನು ಬಂದಿರುವುದು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು. ಇವತ್ತು ಸಭೆಗಳಲ್ಲಿ ಜನರ ಮನಸ್ತತ್ವ ಹೇಗಾಗಿದೆ ಅಂದರೆ, ಸಭೆ, ಸೇವಕರು, ದೇವರಾಲಯ, ವಾಕ್ಯ ಎಂದು ಹೇಳುವಾಗ ಅದರ ಅರ್ಥ ಏನು ಗೊತ್ತಾ? ಅಲ್ಲಿ ನಮಗೆ ಬಿಡುಗಡೆ, ಅನುಗ್ರಹ, ಆಶೀರ್ವಾದ ಇದು ಮಾತ್ರ ನಮಗೆ ಸಿಗುತ್ತದೆ ಎಂದು ಹೇಳಿ ಬರುತ್ತಾ ಇದ್ದಾರೆ. ಅದಲ್ಲ ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳುತ್ತಿರುವಂಥ ಮಾತು ಅದಲ್ಲ. ಯೇಸು ಸ್ವಾಮಿ ಬಂದಿರುವುದು ಆತನ ಶಕ್ತಿಯನ್ನು ತೋರಿಸುವುದಕ್ಕಲ್ಲ, ಪರಲೋಕಕ್ಕೆ ಮಾರ್ಗವನ್ನು ತೋರಿಸುವುದಕ್ಕಾಗಿ. ಹೌದಾ ಇಲ್ವಾ? ಎಷ್ಟೋ ಜನರು ಹೇಳ್ತಾರೆ, ಚರ್ಚಲ್ಲಿ ನಡೆದಿಲ್ವಾ, ನಿಮ್ಮ ಬಳಿಯಲ್ಲಿ ನಡೆದಿರುವ ಪ್ರಾರ್ಥನೆಯಲ್ಲಿ ಆಗಿಲ್ವಾ, ಬನ್ನಿ ಅಲ್ಲಿ ಆಗುತ್ತೆ ಎಂದು ಹೇಳಿ ತೋರಿಸಿ ಇಲ್ಲಿ ನಡೆಯುವ ಕೃತ್ಯಗಳನ್ನು ಅಲ್ಲಿ ಮಾಡುತ್ತಾರೆ. ಹಾಗಾದರೆ ಯೇಸುವಿನ ಉದ್ದೇಶವೇನು? ಯೇಸು ಸ್ವಾಮಿ ಕೂಡ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಹೇಳಿದರ ಉದ್ದೇಶವೇನು? ಅದರ ಉದ್ದೇಶ ಒಂದೇ, ಮೊದಲನೇದಾಗಿ ನಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ. ಹಲ್ಲೆಲೂಯಾ! ಅರ್ಥವಾಗ್ತಾ ಇದೆಯಾ ನನ್ನ ಸಹೋದರಿ? ನೀವು ನನ್ನ ಮೇಲೆ ಬೇಸರ ಮಾಡಿಕೊಂಡ್ರೂ ಪರವಾಗಿಲ್ಲ, ನಾನು ಹೇಳುತ್ತಾ ಇರುವುದು ತಪ್ಪಂತ ಹೇಳಿದ್ರೂ ಪರವಾಗಿಲ್ಲ, ಅನೇಕರು ಇದನ್ನು ಡಿಸ್ಲೈಕ್ ಮಾಡಿ ಬಿಟ್ಟು ಹೋದರೂ ಪರವಾಗಿಲ್ಲ. ಸತ್ಯವನ್ನು ಹೇಳಬೇಕಲ್ವಾ, ನಿಜವನ್ನು ಹೇಳಬೇಕಲ್ವಾ? ಅದು ದೇವರಾತ್ಮನು ಮಾತನಾಡುವಂಥ ಕೃತ್ಯವಲ್ಲವಾ? ಕೆಲವು ಸಂದೇಶಗಳನ್ನು ದೇವರ ಭಕ್ತರು ಆರಿಸಿಕೊಳ್ಳುವುದೇ ಇಲ್ಲ. ಕಾರಣ ಅಲ್ಲಿ ಆಶೀರ್ವಾದ ಪದ ಇಲ್ಲ, ಉನ್ನತಿ ಇಲ್ಲ, ಬಿಡುಗಡೆ ಇಲ್ಲ, ರೋಗ ಸೌಖ್ಯವಿಲ್ಲ, ಹಣದ ಆಶೀರ್ವಾದ ಇಲ್ಲ, ಸಾಲ ಬಿಡುಗಡೆ ಇಲ್ಲ. ಇಂಥ ಪದಗಳನ್ನು ನೋಡುತ್ತಾ ಇರುತ್ತಾರೆ. ನೀವಾದರೂ ನನ್ನ ಪ್ರಿಯ ದೇವಜನರೇ, ಯೇಸುವಿನ ವಾಕ್ಯ ಹೇಳುತ್ತದೆ, ನೀವು ಯಾಕೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕು? ಯೇಸುವಿನ ಬಳಿಗೆ ಇವತ್ತು ಬೆಳಿಗ್ಗೆ ನೀವು ಯಾಕೆ ಬಂದಿದ್ದೀರಾ? ನಿಮ್ಮ ಮನಸ್ಸು ಕುದಿಯುತ್ತಿದೆ, ಬೆಂದು ಬೆಂಡಾಗಿ ಹೋಗಿದೆ, ಬಲಹೀನವಾಗಿದೆ, ಭಯವಾಗಿದೆ. ಅದಕ್ಕೆ ದೇವರ ವಾಕ್ಯ ಕೇಳಿದರೆ ಸ್ವಲ್ಪ ಬೇಸಿಗೆಯ ಕಾಲದಲ್ಲಿ ತಣ್ಣನೆಯ ನೀರು ಕುಡಿದ ಆಗಿರುತ್ತದೆ. ಅದಕ್ಕಾಗಿ ನೀವು ಬರ್ತೀರಾ? ಇಲ್ಲ, ನೀವು ಬದಲಾವಣೆ ಆಗಬೇಕು, ದೇವರಿಗಾಗಿ ವೈರಾಗ್ಯವಾಗಿ ಜೀವಿಸಬೇಕು, ಸತ್ಯವಾಕ್ಯಗಳಲ್ಲಿರುವಂಥ ಕಾರ್ಯಗಳನ್ನು ತಿಳಿದುಕೊಳ್ಳಬೇಕು ಎಂದು ಬರುತ್ತೀರಾ? ಯಾವುದಕ್ಕಾಗಿ ನೀವು ಕರ್ತನ ಕಡೆಗೆ ಬರುತ್ತೀರಿ? ಎಷ್ಟೋ ಸೇವಕರುಗಳನ್ನು ಹಿಂಬಾಲಿಸುವುದೇನು ಗೊತ್ತಾ? ಅವರ ಪ್ರಸಂಗಗಳಲ್ಲಿ ನಮಗೆ ಬಿಡುಗಡೆ, ಅವರ ಪ್ರಸಂಗಗಳಲ್ಲಿ ನಮಗೆ ಅದ್ಭುತ, ಹಣದ ಆಶೀರ್ವಾದ, ರೋಗ ಸೌಖ್ಯ. ನನ್ನ ಪ್ರಿಯ ದೇವಜನರೇ, ಎಲ್ಲವೂ ಕರ್ತನಿಂದ ಸಿಗುತ್ತದೆ. ಆದರೆ ಪಾಪ ಪರಿಹಾರ ಇದೆಯಲ್ವಾ? ನಮ್ಮ ದ್ರೋಹಗಳ ಅಳಿಸುವಿಕೆ ಇದೆಯಲ್ವಾ? ಅವು ಭಯಂಕರ, ಅದು ಸಿಗುವುದು ತುಂಬ ಕಷ್ಟಕರ. ನೀವು ನಾನು ದೇವರ ಕಡೆಗೆ ಯಾಕೆ ತಿರುಗಿಕೊಳ್ಳಬೇಕು? ನಮ್ಮ ಪಾಪಗಳು ಅಳಿಸಲ್ಪಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ನೋಡಿ ದೇವಜನವೇ, ದೇವರಿಗೆ ಕಾಣಿಕೆ ಹಾಕುವುದರಿಂದ, ದಶಮ ಭಾಗ ಕೊಡುವುದರಿಂದ, ದೇವರಿಗೆ ನಾವು ನೀಟಾಗಿ ತೋರಿಸಿಕೊಂಡು ಅನ್ನದಾನ ಮಾಡಿ ಪ್ರೋಗ್ರಾಮ್ ಆದಾಗ ಹಣ ಕೊಟ್ಟು, ಪಾಸ್ಟರ್ ಬಂದಾಗ ಕೈಯಲ್ಲಿ ಹಣವನ್ನಿಟ್ಟು, ನಾವು ಚೆನ್ನಾಗಿ ದುಡಿತಾ ಇದ್ದೀವಿ, ಚೆನ್ನಾಗಿ ಸೇವೆಗೆ ಕೊಡ್ತಾ ಇದ್ದೀವಿ ಅನ್ನುವುದಕ್ಕಾಗಿ ಅಲ್ಲ, ಬದಲಾಗಿ ಅವರವರ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಅವರ ದ್ರೋಹಗಳನ್ನು, ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕಾಗಿ ಕರ್ತನ ಕಡೆಗೆ ತಿರುಗಿಕೊಳ್ಳಬೇಕು. ಅದೇ ಈ ವಾಕ್ಯ ಹೇಳುತ್ತಾ ಇರುವುದು. ತಿರುಗಿದರೆ ಒಂದು ಪಾಪಗಳ ಪರಿಹಾರ, ಎರಡನೇದು ಆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ. ಹಲ್ಲೆಲೂಯಾ! ವಿಶ್ರಾಂತಿ, ರೆಸ್ಟ್.
ಯೇಸು ಸ್ವಾಮಿ ಮತ್ತಾಯ 11:28 ಹೇಳಿದ ಹಾಗೆ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ. ಏನು ಹೊರೆ ಹೊತ್ತವರು? ಪಾಪದ, ಶಾಪದ, ಕೇಡುಗಳು, ಅಸಮಾಧಾನಗಳು, ತೊಂದರೆಗಳು, ಸಾಲಗಳು, ಕಷ್ಟಗಳು ಎಲ್ಲವನ್ನ ಹೊತ್ತುಕೊಂಡಿದ್ದೀರಲ್ಲ. ಮೊಟ್ಟ ಮೊದಲನೇದು ಪಾಪ, ಉಳಿದವುಗಳೆಲ್ಲ ಹೊತ್ತುಕೊಂಡಿದ್ದೀರಿ. ನೀವೆಲ್ಲ ನನ್ನ ಬನಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ದೇವರು ಹೇಳ್ತಾ ಇರೋದು ವಿಶ್ರಾಂತಿಯನ್ನು ಕೊಡುವೆನು. ಯಾಕೆ ಕಳವಳಗೊಳ್ಳುತ್ತೀರಾ? ಯಾಕೆ ಟೆನ್ಷನ್ ಆಗ್ತೀರಾ ಸುಮ್ಮನೆ? ಸಣ್ಣ ಸಣ್ಣ ವಿಷಯಗಳಿಗೆ, ಮನೆಯಲ್ಲಿರುವ ಸಣ್ಣ ಸಣ್ಣ ಕಾರ್ಯಗಳಿಗೆ ಬಹಳ ಬೇಸರಗೊಂಡು ಜೀವನನೇ ಬೇಡ, ಕುಟುಂಬನೇ ಬೇಡ, ಗಂಡನೇ ಬೇಡ, ಹೆಂಡತಿನೇ ಬೇಡ, ಮಕ್ಕಳು ಬೇಡ, ಕೆಲಸ ಬೇಡ, ಬಿಸ್ನೆಸ್ ಬೇಡ, ಸಭೆ ಬೇಡ, ಪಾಸ್ಟ್ರು ಬೇಡ, ಯಾವುದು ಬೇಡ ನನಗೆ. ಸಣ್ಣ ಸಣ್ಣ ವಿಚಾರಗಳು ದೊಡ್ಡ ಬೆಟ್ಟದೋಪಾದಿಯಲ್ಲಿ ಮಾಡುತ್ತಾ ಇರ್ತೇವೆ. ದೇವರು ಹೇಳ್ತಾನೆ, ದೇವರ ಕಡೆಗೆ ತಿರುಗಿಕೊಳ್ಳುವುದರ ಮುಖ್ಯ ಉದ್ದೇಶ ಪಾಪಗಳ ಪರಿಹಾರ, ಎರಡನೇದಾಗಿ ನಿಮಗೆ ವಿಶ್ರಾಂತಿ. 11:28 ಮತ್ತಾಯ ಹೇಳಿದ ಹಾಗೆ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ದೇವರಿಗೆ ಸ್ತೋತ್ರ. ನಿಮ್ಮಲ್ಲಿ ಅನೇಕರಿಗೆ ವಿಶ್ರಾಂತಿ ಬೇಕಾಗಿದೆ. ದುಡಿಯುತ್ತಲೇ ಇದ್ದೀರಿ, ತುಂಬ ಟೆನ್ಷನನ್ನು ಹೊತ್ತುಕೊಂಡಿದ್ದೀರಿ. ಸೋತಿರುವ ಕಾರ್ಯಗಳೇ ಪದೇ ಪದೇ ನೆನಪಿಗೆ ಬರ್ತಾ ಇದೆ, ಆದ ಮೋಸಗಳೇ ನೆನಪಿಗೆ ಬರ್ತಾ ಇದೆ. ಯಾರು ಕೈ ಬಿಟ್ಟಿದ್ದು, ವಂಚನೆ ಮಾಡಿದ್ದು, ಒಂಟಿತನ ಮಾಡಿದ್ದೇ ನಿಮಗೆ ಪದೇ ಪದೇ ಜ್ಞಾಪಕ ಬರುತ್ತೆ. ದೇವರ ವಾಕ್ಯ ಹೇಳುತ್ತೆ, ಅದನ್ನೆಲ್ಲ ಬಿಟ್ಟು ಬಿಡಿ. ಹಳೆಯ ಮೂಟೆಯನ್ನು ಹೊತ್ತುಕೊಳ್ಳಬೇಡಿ, ಹಳೆಯದನ್ನು ನೆನೆಸಬೇಡಿ. ಆಗಿದ್ದು ಆಗೋಯಿತು, ವಿಶ್ರಾಂತಿ ದೇವರು ಕೊಡುತ್ತಾರೆ. ಆಗಿದ್ದಾಗೋಯಿತು, ವಿಶ್ರಾಂತಿ ದೇವರು ಕೊಡುತ್ತಾರೆ. ನನ್ನ ಪ್ರಿಯ ದೇವಜನರೇ, ಹೊಸ ಒಡಂಬಡಿಕೆಯಲ್ಲಿ ವಾಕ್ಯವನ್ನು ಓದಿದ ನಂತರ ನೀವು ಹಳೆಯ ಒಡಂಬಡಿಕೆಯಲ್ಲಿ 2 ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯ 6ನೇ ವಚನದಲ್ಲಿ ನೀವು ಗಮನಿಸುವುದಾದರೆ, ಇಸ್ರಾಯೇಲ್ಯರೇ, ಅಬ್ರಹಾಂ, ಈಸಾಕ, ಇಸ್ರಾಯೇಲರ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ, ಆಗ ಆತನು ನಿಮ್ಮಲ್ಲಿ ಅಶ್ಶೂರ್ಯದ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಂಡು ಉಳಿದವರ ಕಡೆಗೆ ತಿರುಗಿಕೊಳ್ಳುವನು. ಇಲ್ಲಿ ಆ 2 ಪೂರ್ವಕಾಲ ವೃತ್ತಾಂತದಲ್ಲಿ ದೇವರ ಮಕ್ಕಳಾದಂಥ ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ಮಕ್ಕಳೇ. ಇವತ್ತು ನಾವು ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವರೇ. ಅದಕ್ಕೆ ನಮಗೂ ಹೇಳುತ್ತಾ ಇದೆ, ದೇವರಾದ ಕರ್ತನ ಕಡೆಗೆ ತಿರುಗಿಕೊಳ್ಳಿರಿ. ಏನಕ್ಕೆ? ಆಗ ಆತನು ನಿಮ್ಮಲ್ಲಿ ಏನು ಮಾಡ್ತಾನೆ? ನಿಮ್ಮನ್ನು ತಪ್ಪಿಸುತ್ತಾನೆ. ಅದರರ್ಥ ನಿಮ್ಮನ್ನು ಒಂದು ಪಾಪಗಳಿಂದ ಬಿಡಿಸುವಂತೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಆ ವಾಕ್ಯದಲ್ಲಿ ವಿಶ್ರಾಂತಿ ಸಿಗುವಂತೆ ತಿರುಗಿಕೊಳ್ಳಿರಿ. 3 ಕೇಡುಗಳ ಕೈಗೆ ಸಿಕ್ಕದಂತೆ ತಿರುಗಿಕೊಳ್ಳಿರಿ. ಹೌದು, ಎಲ್ಲಿ ಕೇಡಿರುತ್ತೆ ಗೊತ್ತಿಲ್ಲ. ಹಣದಾಸೆ ಇವತ್ತು ಹೋಗ್ತಾ ಇದ್ದಾರೆ, ಅದು ಕೇಡು. ದೇವರು ಹೇಳ್ತಾರೆ, ಮಕ್ಕಳೇ, ಹಣದಾಸೆ ಉಳ್ಳವರಾಗಿರಬೇಡಿರಿ. ಆದರೆ ದೇವಜನರಿಗೆ ಅದಿಷ್ಟ ಇಲ್ಲ. ದೇವರು ನಾಣ್ಯಗಳನ್ನು ಹಾಕುವುದು ಇಷ್ಟಪಡೋದಿಲ್ಲ. ದೇವರು ಸೌಂಡ್ ಬರದೆ ಹಾಕಬೇಕು ಅಂತ ಆಶಿಸ್ತಾರೆ. ಯಾರು ಹೇಳಿದರು? ಬೈಬಲ್ ಹೇಳ್ತಾ ಇದೆಯಾ? ಬೈಬಲ್ ಹೇಳ್ತಾ ಇದೆಯಾ ಸೌಂಡ್ ಬರದೆ ಹಾಕಬೇಕು ಅಂದರೆ ನೋಟುಗಳೇ ಹಾಕಬೇಕು, ಕಾಯಿನ್ಗಳು, ನಾಣ್ಯಗಳು ಹಾಕಬಾರ್ದು ಅಂತ ಹೇಳ್ತಾ ಇದೆಯಾ? ಪ್ರಿಯ ದೇವಜನರೇ, ಯಾರು ಹೇಳಿಕೊಟ್ರು ಅದನ್ನು? ದೇವರು ನಿಮ್ಮನ್ನು ಯಥಾರ್ಥವಾಗಿ ಆಶೀರ್ವದಿಸಿರುವುದಾದರೆ ದೇವರಿಗೆ ನೀವು ನಿಮ್ಮ ಮನಸ್ಸು ಬಂದಷ್ಟು ಕೊಡ್ರಿ, ನನಗೆ ಚಿಂತೆ ಇಲ್ಲ. ಆದರೆ ಹಣದ ಆಧಾರದ ಮೇಲೆ ಆಶೀರ್ವಾದವನ್ನು ತುಲನೆ ಮಾಡಬಾರದು. ಇಲ್ಲಿ ವಾಕ್ಯ ಹೇಳುತ್ತಾ ಇದೆ, ಯಾವ ಕೇಡಿಗೆ ಸಿಕ್ಕದಂತೆ ನೀವು ಸುರಕ್ಷಿತರಾಗಿರಬೇಕಾದರೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಕರ್ತನಲ್ಲಿ ಪ್ರಿಯರೇ, ದೇವರು ನಿಮಗೆ ಆತನು ಬಲವಾದ ಬುರುಜು, ಆತನು ಕೋಟೆ ಇದ್ದ ಹಾಗೆ, ಆತನು ಆಶ್ರಯ ದುರ್ಗವಿದ್ದ ಹಾಗೆ. ಆತನ ಕಡೆಗೆ ತಿರುಗಿಕೊಂಡರೆ ನೀವು ಸುರಕ್ಷಿತರಾಗಿರುತ್ತೀರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಯೆಶಾಯನ ಪ್ರವಾದನೆಯ ಗ್ರಂಥ 45ನೇ ಅಧ್ಯಾಯ 22ನೇ ವಚನದಲ್ಲಿ, ಎಲ್ಲ ದಿಗಂತಗಳವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಇಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ನಿಮಗೆ ರಕ್ಷಣೆ ಬೇಕಾದರೆ ನನ್ನ ಕಡೆಗೆ ಬನ್ನಿರಿ. ಅದು ಭೌತಿಕವಾದ ರಕ್ಷಣೆ ಆಗಿರಬಹುದು, ಪಾಪಗಳಿಂದ ಬಿಡುಗಡೆಯಾಗಬೇಕಾದಂಥ ರಕ್ಷಣೆ ಆಗಿರಬಹುದು. ಇದು ಬೇಕಾದರೆ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ಯಾಕೆಂದರೆ ನಾನೇ ದೇವರು, ನಾನಲ್ಲದೆ ಬೇರೆ ದೇವರು ಇಲ್ಲ.
ಅದರರ್ಥ ನಾವು ಯಾಕೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕಂದ್ರೆ ಆತನು ಸತ್ಯ ದೇವರು, ನಿತ್ಯ ಜೀವದಾತನು. ಯಾಕೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು? ಒಂದು, ಪಾಪಗಳ ಪರಿಹಾರಕ್ಕಾಗಿ; ಎರಡನೇದು ವಿಶ್ರಾಂತಿಗಾಗಿ; ಮೂರು, ನಾವು ಎಲ್ಲ ಕೇಡುಗಳ ಕೈಗೆ ತಪ್ಪಿಸಿಕೊಳ್ಳುವಂತೆಯೂ; ನಾಲ್ಕು, ಆತನು ಸತ್ಯದೇವರು, ನಿತ್ಯ ಜೀವವು ಆಗಿರುವುದರಿಂದ ಆತನ ಕಡೆಗೆ ತಿರುಗಿಕೊಳ್ಳಬೇಕು. 4 ಕಾರ್ಯಗಳು ಯಾಕೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕಂತ ಹೇಳ್ತಾ ಇದೆಯಲ್ವಾ. ಇವತ್ತು ದೇವರ ಹತ್ತಿರಕ್ಕೆ ಬರುವುದು ಬರೀ ವಸ್ತುಗಳಿಗಾಗಿ ಇರಬೇಡಿ ದೇವಜನವೇ. ಸೀರೆ ಹರಿದು ಹೋಗುತ್ತದೆ, ವಸ್ತು ಒಡೆದು ಹೋಗುತ್ತದೆ, ಆಸ್ತಿ ಕರಗಿ ಹೋಗುತ್ತದೆ, ನೀವು ಕೂಡಿಸಿಟ್ಟ ಎಲ್ಲ ಗಂಟು ಪರರ ಪಾಲಾಗುತ್ತದೆ. ರಕ್ಷಣೆಯಂತೂ ನಿತ್ಯವಾಗಿರುತ್ತದೆ. ಓ ಸ್ತೋತ್ರ, ಹಾಲೆಲೂಯ. ವಾಕ್ಯಗಳು ನಾನು ಉದ್ದೇಶಿಸಿದ್ದೆಲ್ಲ ದೇವರ ಆತ್ಮನೇ ಹೇಳುವಂಥ ಮಾತುಗಳು. ಎಲ್ಲ ಬಟ್ಟೆ ಹರಿದು ಹೋಗ್ತದೆ, ಇರುತ್ತಾ? ವಸ್ತುಗಳು ಒಡೆದು ಹೋಗ್ತವೆ, ಆಸ್ತಿ ಕರಗಿ ಹೋಗ್ತದೆ, ಇರಲ್ಲ. ಹೌದಲ್ವ? ನಾವು ಮಾಡಿಟ್ಟಿರುವಂಥ ಎಲ್ಲ ಕಾರ್ಯಗಳು ಲಯವಾಗಿ ಹೋಗುತ್ತವೆ. ಆದರೆ ರಕ್ಷಣೆ ನಿತ್ಯವಾದದ್ದು. ಅದಕ್ಕೆ ಭೂ ಪರಲೋಕಗಳಲ್ಲಿ ಬಹಳ ಘನತೆ ಉಳ್ಳದ್ದು ಆಗಿದೆ. ರಕ್ಷಣೆಯ ಪಾತ್ರೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಕರ್ತನನ್ನು ಪ್ರತಿನಿತ್ಯ ಹಿಂಬಾಲಿಸುವವರು ಧನ್ಯರು, ಶ್ರೇಷ್ಠರು, ಅತಿ ಬುದ್ಧಿವಂತರು. ಅವರು ಆಶೀರ್ವದಿಸಲ್ಪಟ್ಟವರು, ಆರಿಸಲ್ಪಟ್ಟವರು, ಅವರು ಪರಲೋಕಕ್ಕೆ ಬಾಧ್ಯರು, ದೇವರ ಸ್ವಕೀಯ ಜನಾಂಗಗಳು, ದೇವರ ಆದುಕೊಂಡ ಜನಾಂಗಗಳು ಆಗಿದ್ದಾರೆ. ನೀವಿದ್ದೀರಾ ಆ ಗುಂಪಲ್ಲಿ? ದೇವರ ಕಡೆಗೆ ತಿರುಗಿಕೊಳ್ಳುವುದರ ಉದ್ದೇಶವೇನು? ತಪ್ಪಿ ಹೋದ ಮಗನು ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಕಾರಣ, ಅಲ್ಲಿ ನೋಡುತ್ತಾ ಇದ್ದೇವೆ, ಅವನ ಜೀವನಕ್ಕೆ ಊಟಕ್ಕೂ ಗತಿ ಇಲ್ಲದ ಸ್ಥಿತಿ ಬಂದಿತ್ತು. ನಾನು ನನ್ನ ತಂದೆಯ ಮನೆಗೆ ಹೋಗಬೇಕು, ಇಲ್ಲಿದ್ದರೆ ಆಗಲ್ಲ, ನನ್ನ ತಂದೆಯ ಮನೆಯಲ್ಲಿ ಸೌಭಾಗ್ಯವಿದೆ. ಎಷ್ಟೋ ಜನರು ಕೆಲಸ ಮಾಡುತ್ತಾರೆ, ನಾನಿಲ್ಲಿ ಊಟಕ್ಕೂ ಇಲ್ಲದೆ ಇದ್ದೇನಲ್ಲವಾ ಎಂದು. ಇಲ್ಲ, ನಾನು ನನ್ನ ತಂದೆಗೆ ತಕ್ಕ ಯೋಗ್ಯನಾದ ಮಗನಲ್ಲ, ನಾನು ಸರಿಯಾದ ಮಗಳಲ್ಲ, ನಾವು ಸರಿಯಾದ ಮಕ್ಕಳಲ್ಲ. ಆದರೂ ತಿರುಗಿಕೊಂಡು ಬಂದರೆ ನಾವು ಒಂದು ಹೆಜ್ಜೆ ಹಾಕುವಾಗ ನಮ್ಮ ತಂದೆ ದೇವರು ನಮ್ಮನ್ನು ನೋಡಿ ಕನಿಕರಿಸಿ ಓಡಿ ಬಂದು ಅಪ್ಪಿಕೊಳ್ಳುವಂಥವನಾಗಿದ್ದಾನೆ. ದೇವರ ಕಡೆಗೆ ತಿರುಗಿಕೊಂಡು ಬರುವುದು ಬರೀ ಆಸ್ತಿಗಾಗಿ ಮತ್ತೆ ಅಲ್ಲ, ಹಣಕ್ಕಾಗಿ ಅಲ್ಲ. ಅವನು ತಪ್ಪಿ ಹೋದ ಮಗನು ಬಂದಿದ್ದು ಮತ್ತೆ ಆಸ್ತಿಗೋ ತಂದೆಯಲ್ಲಿ ಪಾಲೋ ತಗೊಳ್ಳಿಕ್ಕಾಗಿ ಅಲ್ಲ, ತಂದೆ ಎಂಬ ಸ್ಥಾನವನ್ನು ತನ್ನ ಜೀವಿತದಲ್ಲಿ ಹೊಂದಿಕೊಳ್ಳುವುದಕ್ಕಾಗಿ. ಇವತ್ತು ನನ್ನ ಪ್ರಿಯರೇ, ದೇವರು ನಿಮಗೆ ಯಾಕೆ ಬೇಕೋ? ನೀವು ಯಾಕೆ ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದೀರಿ? ಲೋಕದ ಸೇವಕರು ಬೋಧಿಸಿದ ಬೋಧನೆಗಳ ಪ್ರಕಾರವಾಗ ಅಲ್ಲ. ಮೊದಲನೆಯ ಸ್ಥಾನ ಪಾಪಗಳ ಪರಿಹಾರ, ವಿಶ್ರಾಂತಿ, ಕೇಡಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ. ನಂತರ ನೋಡುತ್ತೇವೆ, ನಿತ್ಯ ಜೀವದಾತನಾಗಿರುವ ಸತ್ಯ ದೇವರಾಗಿರುವ ಆತನ ಕಡೆಗೆ ತಿರುಗಿಕೊಳ್ಳಬೇಕೆಂದು ನಾವು ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 2ನೇ ವಚನದಲ್ಲಿ, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಈ ವಾಕ್ಯಗಳನ್ನು ಹಳೆಯ ಒಡಂಬಡಿಕೆಯಲ್ಲಿ ಮಾತ್ರ ಅಲ್ಲ, ಹೊಸ ಒಡಂಬಡಿಕೆಯಲ್ಲಿ ಜಾಸ್ತಿ ಮಾಡ್ತಾನೆ. ಸ್ಥಾನಿಕನಾದ ಯೋಹಾನನು ಅವನ ಅಡವಿಯಲ್ಲಿ ಕೂಗುವವನ ಶಬ್ದವಾಗಿ ಬರ್ತಾನೆ, ಯಾರಿಗೂ ಭಯಪಡೋದಿಲ್ಲ. ಅನೇಕರು ಸುಳ್ಳಾದದ್ದನ್ನು ಬೋಧಿಸಿ ಅವರ ಬೋಧನೆಗಳೇ ಸತ್ಯ ಎಂದುಕೊಂಡಿದ್ದರು. ಆದರೆ ಸ್ನಾನಿಕನಾದ ಯೋಹಾನನು ಬಂದು ಹೇಳಿದನು, ಎಲೈ ಸರ್ಪಜಾತಿಯವರಂದರೆ ಕುಯುಕ್ತಿ ಉಳ್ಳವರು, ಕೆಡಿಸುವವರು, ಅನ್ಯ ಮಾರ್ಗಗಳನ್ನು ಬೋಧಿಸುವವರು. ಇವತ್ತು ಸ್ವಾರ್ಥಕ್ಕಾಗಿ ನಾನು ಕೂಡ, ಓ ಸಹೋದರಿ, ಓ ಸಹೋದರ, ನಿನ್ನ ಲೈಫ್ ಇವತ್ತು ಬದಲಾಗುತ್ತೆ ನೋಡು, ಒಂದು ಕ್ಷಣದಲ್ಲಿ ನಿನಗೆ ಅದ್ಭುತ ನಡೆಯುತ್ತೆ ನೋಡು ಅಂತ ಹೇಳುವುದು ಸುಲಭ. ನಾವು ಬೋಧಿಸುವ ಬೋಧನೆ ಇಲ್ಲಿ ಅಲ್ಲ, ನಿತ್ಯವಾದ ಬಲವು, ಬಹು ಮೇಲಾದ ಆಶೀರ್ವಾದವು ಉಂಟಾಗುವಂಥದ್ದಾಗಿರಬೇಕು. ಅದ್ಭುತಗಳಿಗಿಂತ ಸುವಾರ್ತೆ ಮೇಲು, ಮಹತ್ ಕಾರ್ಯಗಳಿಗಿಂತ ದೇವರ ಮಹಿಮೆ ಕಾರ್ಯಗಳು ಮೇಲು, ಲೋಕಕ್ಕಿಂತ ದೇವರ ಕಾರ್ಯಗಳು ಮೇಲು. ಅವುಗಳು ಬಹಳ ಮುಖ್ಯ. ಇಲ್ಲಿ ಹೇಳುತ್ತದೆ ಮತ್ತಾಯ 3:2
ಪರಲೋಕ ರಾಜ್ಯವು ಸಮೀಪವಾಯಿತು. ಅದರ ಅರ್ಥ ನಾವು ದೇವರ ಕಡೆಗೆ ಯಾಕೆ ತಿರುಗಿಕೊಳ್ಳಬೇಕಂದ್ರೆ ಪರಲೋಕ ರಾಜ್ಯಕ್ಕಾಗಿ. ಯಾಕೆ? ಪರಲೋಕ ರಾಜ್ಯಕ್ಕಾಗಿ, ಭೂಲೋಕ ರಾಜ್ಯಕ್ಕಾಗಿ ಅಲ್ಲ, ಅಧಿಕಾರಕ್ಕಾಗಿ ಅಲ್ಲ, ಯಾವುದೋ ಒಂದು ಸಾಧನೆ ಮಾಡುವುದಕ್ಕಾಗಿ ಅಲ್ಲ, ಹೆಸರು ಮಾಡುವುದಕ್ಕಾಗಿ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹೆಸರುಗಳನ್ನು ಮಾಡಿ ಲೈಕ್ಸನ್ನು ಪಡ್ಕೊಂಡು ಫಾಲೋ ಮಾಡಿ ಇವರು ಎಂಥ ಗ್ರೇಟ್ ಪರ್ಸನ್ ಅನಿಸ್ಕೊಳ್ಳುವುದಕ್ಕೋಸ್ಕರ ಅಲ್ಲ. ಇವತ್ತು ಸೇವಕರುಗಳು ನಾವು ಮಾಡ್ತಾ ಇರುವಂಥ ಪ್ರಯತ್ನ ನಾವು ಸೆಲೆಬ್ರಿಟಿಗಳಾಗುವುದಕ್ಕಾಗಿ ಅಲ್ಲ, ಬದಲಾಗಿ ನಿಮ್ಮನ್ನು ಸೆಲೆಬ್ರಿಟಿಗಳಾಗಿ ಮಾಡುವುದಕ್ಕಾಗಿ. ಅಂದರೆ ಅದರ ಅರ್ಥ ದೇವರ ದೃಷ್ಟಿಯಲ್ಲಿ ನೀವು ಒಂದು ಒಳ್ಳೆಯ ಮೊದಲಗಿತ್ತಿಯಾಗಿ ಕಾಣಿಸಿಕೊಳ್ಳಬೇಕು, ದೇವರಿಗೆ ಇಷ್ಟಕರಾದಂಥ ಸಿದ್ಧರಾದ ಕನ್ನಿಕೆಯರಾಗಬೇಕು. ಸ್ತೋತ್ರ. ಮಹಾಯಾಜಕರಂತಾಗಬೇಕು, ದೇವರಿಗಿಷ್ಟರಾದ ಭಕ್ತರಾಗಿ ನೀವು ಮಾರ್ಪಡಬೇಕು. ಅದಕ್ಕಾಗಿ ನಾವು ತಾಪತ್ರಯ ಪಡ್ತಾ ಇರೋದು. ಇವತ್ತು ದೇವರ ವಾಕ್ಯ ನಿಮಗೂ ನನಗೆ ಹೇಳುತ್ತಾ ಇದೆ, ನೀವು ದೇವರ ಕಡೆಗೆ ಯಾಕೆ ತಿರುಗಿಕೊಳ್ಳಬೇಕು? 5ನೇದಾಗಿ ಪರಲೋಕದ ರಾಜ್ಯಕ್ಕಾಗಿ. ಹೌದಲ್ವಾ? 5ನೇದಾಗಿ ಏನು? ಪರಲೋಕ ರಾಜ್ಯಕ್ಕಾಗಿ, ರಾಜ್ಯ ಪಡೆದುಕೊಳ್ಳುವುದಕ್ಕಾಗಿ ನಾವು ದೇವರ ಕಡೆಗೆ ತಿರುಗಿಕೊಳ್ಳುತ್ತೇವೆ. ಎಷ್ಟೋ ಜನರು ರಾಜಕೀಯಗಳಲ್ಲಿರುವಂಥವರು ಅಧಿಕಾರಕ್ಕಾಗಿ ತಿರುಗಿಕೊಳ್ಳುತ್ತಾರೆ, ಹಣಕ್ಕಾಗಿ ಕೆಲಸಗಳಿಗೆ ತಿರುಗುತ್ತಾರೆ. ಹೌದಲ್ವ? ಹಣಕ್ಕಾಗಿ ಹೆಣವೂ ಬಾಯಿ ಬಿಡುತ್ತೆ ಅನ್ನುವ ರೀತಿಯಲ್ಲಿ ಯಾವ ಕಡೆ ಬೇಕಾದರೂ ತಿರುಗಲಿಕ್ಕಿದ್ದಾರೆ. ಅನೇಕರು ದೇವರನ್ನು ಬಿಟ್ಟು ಹೋಗುವಂತೆ ಅನೇಕರು ಹಣವನ್ನು ಕೊಡ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ. ಆತನನ್ನು ಬಿಟ್ಟು ಬನ್ನಿರಿ, ಯೇಸುವನ್ನು ಬಿಟ್ಟು ತಿರಸ್ಕರಿಸಿ ಬನ್ನಿರಿ, ನಿಮಗೆ ಸೈಟ್ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಊರಲ್ಲಿ ಸನ್ಮಾನ ಮಾಡ್ತೀವಿ, ಅಧಿಕಾರ ಕೊಡ್ತೀವಿ, ನಿಮಗೆ ಏನು ಬೇಕೋ ಮಾಡ್ತೀವಿ. ಕೆಲವು ದೇವರನ್ನು ಅರಿಯದೇ ಇರುವ ಜನರು ಈ ಕಡೆ ಏನೂ ಸಿಗಲ್ಲ, ಆ ಕಡೆ ಸಿಗುತ್ತೆ ಅಂತ ದೇವರನ್ನು ಬಿಟ್ಟು ಆ ಕಡೆ ತಿರುಗಿಕೊಳ್ಳುತ್ತಾರೆ. ನನ್ನ ಪ್ರಿಯ ದೇವಜನರೇ, ದೇವರನ್ನು ಬಿಟ್ಟು ತಿರುಗಿಕೊಂಡ್ರೆ, ದೇವರನ್ನು ತ್ಯಜಿಸಿದರೆ, ದೇವರನ್ನೇ ತ್ಯಜಿಸಿದರೆ ಮತ್ತೆ ಅವರ ಜೀವಿತದಲ್ಲಿ ಇನ್ನೇನಿದೆ ಹೇಳಿ? ಇನ್ನೇನು ಉಳಿದಿಲ್ಲ ಅವರ ಜೀವಿತದಲ್ಲಿ, ಎಲ್ಲವೂ ನಶ್ವರವಾಗುತ್ತದೆ. ಕರ್ತನು ತಾನೇ ನಿಮ್ಮ ಹೃದಯದಲ್ಲಿ ಮಾತನಾಡ್ತಾ ಇದ್ದರೆ, ಕರ್ತನಿಗೆ ಕೊಡುವ ಸ್ಥಾನ ಬಿಟ್ಟು ಮತ್ತೊಂದು ನಾವು ಮಾಡಲೇಬಾರದು. ದೇವರ ಕಡೆಗೆ ಯಾಕೆ ತಿರುಗಿಕೊಳ್ಳಬೇಕು? ಗೊತ್ತಾಯ್ತಲ್ವ? 1, ನಮ್ಮ ಪಾಪಗಳು ಪರಿಹಾರವಾಗುವ ಹಾಗೆ, 2, ನಮಗೆ ವಿಶ್ರಾಂತಿ ಸಿಗುವ ಹಾಗೆ, 3, ಎಲ್ಲ ಕೇಡಿನ ಕೈಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ, 4ನೇದಾಗಿ ಸತ್ಯ ದೇವರನ್ನು, ನಿತ್ಯ ಜೀವದಾತನನ್ನು ನಾವು ಕಂಡುಕೊಳ್ಳುವುದಕ್ಕಾಗಿ, 5ನೇದಾಗಿ ನಾವು ನೋಡುತ್ತೇವೆ ಪರಲೋಕ ರಾಜ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಮಾತ್ರವಲ್ಲದೆ ವಾಕ್ಯ ಮತ್ತಾಯ 4ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತದೆ, ಅಂದಿನಿಂದ ಯೇಸು ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು ಎಂದು ಹೇಳುತ್ತಾ ಇದೆ. ಯೇಸು ಸ್ವಾಮಿ ಕೂಡ ಸ್ನಾನಿಕನಾದ ಯೋಹಾನನು ಬೋಧಿಸಿದ ಅದೇ ಬೋಧನೆಯನ್ನು ಮುಂದುವರಿಸಿದನು. ಏಸಪ್ಪ ಹೇಳಿತು, ಭೂಲೋಕ ಬೇಡ, ಪರಲೋಕ ಬೇಕು. ದೇವರ ರಾಜ್ಯ, ಅನೇಕರು ಈ ದೇವರ ರಾಜ್ಯದ ಕುರಿತು, ಪರಲೋಕ ರಾಜ್ಯದ ಕುರಿತು ಅನೇಕ ವಿಶ್ಲೇಷಣೆಗಳನ್ನು ಕೊಡ್ತಾರೆ. ನಮಗೆ ಯಾವ ಸಿದ್ಧಾಂತ ಬೇಕಾಗಿಲ್ಲ, ಯಾವ ವೇದಾಂತ ಬೇಕಾಗಿಲ್ಲ, ಯಾವ ಥಿಯೋಲಜಿ ದೈವಶಾಸ್ತ್ರ ಬೇಕಾಗಿಲ್ಲ. ನಮಗೆ ಗೊತ್ತಿರೋದು ಒಂದೇ, ಅಪ್ಪ ಈ ಭೂಲೋಕ ಬಿಟ್ಟರೆ ಪರಲೋಕಕ್ಕೆ ಹೋಗಬೇಕು. ಈ ಭೂಲೋಕ ಇರಲಿರುವಂಥದ್ದು ಈ ಪಾಪ, ಕೆಟ್ಟತನ, ದ್ರೋಹಗಳು, ಅನ್ಯಾಯಗಳು, ಮೋಸಗಳು, ವಂಚನೆಗಳು, ಹಿಂಸೆಗಳು ಇವ್ಯಾವೂ ಇಲ್ಲದ ಹಾಗೆ ನಮಗೊಂದು ಸ್ವರ್ಗರಾಜ್ಯವನ್ನು ನಮಗೆ ಕೊಡಪ್ಪ, ನನಗೆ ದಯಪಾಲಿಸು ಎಂದು ನಾವು ಬೇಡುವಾಗ ದೇವರು ಕೊಟ್ಟೇ ಕೊಡುತ್ತಾರೆ. 5 ಕಾರ್ಯಗಳನ್ನು ನಾವು ನೋಡಿದ್ವಲ್ವ? ಯಾಕೆ ದೇವರ ರಾಜ್ಯಕ್ಕೆ ತಿರುಗಿಕೊಳ್ಳುತ್ತೇವೆ? ಯೇಸು ಸ್ವಾಮಿ ಮತ್ತೆ ಹೇಳ್ತಾ ಇದ್ದಾರೆ, ಪರಲೋಕ ರಾಜ್ಯ ಸಮೀಪಿಸಿತು. ದೇವರ ವಾಕ್ಯ ಯಾವಾಗಲೂ ನಮಗೆ ಹೇಳುವಂಥದ್ದೇನೆಂದರೆ, ಯೇಸು ಸ್ವಾಮಿ 5,000 ಜನರಿಗೆ ಊಟವನ್ನು ಬಡಿಸಿದ ನಂತರ ಇನ್ನೊಂದು ಸಾರಿ ಅವರು ಬಂದಾಗ ಆ ಯೇಸು ಸ್ವಾಮಿ ಹೇಳಿದಂಥ ಮಾತು, ಇವತ್ತು ತಿಂದು ನಾಳೆ ಇಲ್ಲದೆ ಹೋಗುವ ಆಹಾರಕ್ಕಾಗಿ ನೀವು ತಾಪತ್ರಯ ಪಡಬೇಡ್ರಿ, ಆಹಾರಕ್ಕಾಗಿ ತಾಪತ್ರಯ ಪಡಬೇಡ್ರಿ, ಪರಲೋಕ ರಾಜ್ಯದ ಆಹಾರಕ್ಕಾಗಿ ತಾಪತ್ರಯ ಪಡ್ರಿ.
ಸಮಾರಿಯ ಸ್ತ್ರೀ ಬಳಿ ಯೇಸು ಸ್ವಾಮಿ ಹೇಳಿದ್ದು, ಈ ನೀರು ಕುಡಿದವರಿಗೆ ಮತ್ತೆ ದಾಹವಾಗುತ್ತದೆ, ಆದರೆ ನಾನು ಕೊಡುವ ನೀರನ್ನು ಕುಡಿಯುವವರಿಗೆ ಮತ್ತೆ ಎಂದಿಗೂ ದಾಹವಾಗುವುದಿಲ್ಲ. ಆತನು ಹೇಳುತ್ತಿರುವಂಥದ್ದು ಜೀವ ಹುಟ್ಟಿಸುವ ನೀರು, ಜೀವದ ಆಹಾರ, ನಿತ್ಯವಾದ ರಾಜ್ಯ, ನಿತ್ಯವಾದ ಕಾರ್ಯಗಳು. ಅನೇಕ ಸಾರಿ ಸೈತಾನನು ಅಲ್ಪವಾದ ಕಾರ್ಯಗಳನ್ನು ನಮ್ಮ ಕಣ್ಣಿಗೆ ಒತ್ತಿ ಕಣ್ಣೆ ಮುಂದೆ ಇಟ್ಟು, ಇವತ್ತು ಕ್ಷಣ ಮಾತ್ರದಲ್ಲಿ ನೀವು ನೋಡಿದಿರಲ್ವ ಏನು ನಡೀತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ತುಂಬ ಜನರ ಫಾಲೋವರ್ಸನ್ನು ಹೊಂದಿಕೊಂಡು ಬಿಟ್ಟಿದೆ. ದಿನಗಳಲ್ಲಿ ಏನೇನೋ ಟ್ರೆಂಡಿಂಗ್ ಆಗ್ತಾ ಇದೆ. ದೇವಜನವೇ, ಮನುಷ್ಯರ ದೃಷ್ಟಿ ಆ ರೀತಿ ಟ್ರೆಂಡಿಂಗ್ ಆಗಿರುವುದ ಮೇಲೆ ಹೋಗುತ್ತದೆ. ನಮ್ಮ ಮನಸ್ಸು ಯಾವುದೇ ಕ್ಷಣದಲ್ಲಿ ಟ್ರೆಂಡಿಂಗ್ ಆಗಿದೆ, ಇಲ್ಲಿ ಮೂಮೆಂಟ್ ಇದೆ, ಇಲ್ಲಿ ದೊಡ್ಡದಾಗಿದೆ, ಇಲ್ಲಿ ಚೆನ್ನಾಗಿ ನಡೆಯುತ್ತೆ, ಇಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಸೈತಾನನು ನಮ್ಮ ಮನಸ್ಸುಗಳನ್ನು ಈ ಕಡೆ ಆ ಕಡೆ ತಿರುಗಿಸುವಾಗ ನಾವು ಆ ಕಡೆ ಈ ಕಡೆ ತಿರುಗಬಾರದು. ಬದಲಾಗಿ ನಮ್ಮ ದೃಷ್ಟಿ ದೇವರು ನಮಗೆ ನೇಮಿಸಿರುವ ಓಟದ ಮೇಲೆ ಓಡುತ್ತಾ ಇರಬೇಕು. ಯಾವ ಕಾಕ್ರೋಚ್ ಜನತಾ ಪಾರ್ಟಿ ಬರಲಿ, ಇಲ್ಲ ಯಾವುದೇ ಭಾರತೀಯ ಜನತಾ ಪಾರ್ಟಿ ಬರಲಿ, ಕಾಂಗ್ರೆಸ್ ಬರಲಿ, ರಾಜಕೀಯ ಪಕ್ಷಗಳೇ ಹಾಗೇನೆ, ನಮಗೆ ಬೇಕಾಗಿರುವುದು ದೇವರ ರಾಜ್ಯ. ದೇವರ ರಾಜ್ಯ. ಕೆಲವರು ಹೇಳ್ತಾರೆ, ನನಗೆ 5 ವರ್ಷ ಕೊಡಿ, 90 ದಿನ ಕೊಡಿ, 6 ತಿಂಗಳು ಕೊಡಿ. ಇವಾಗ ಏನು ಮಾಡ್ತಾರೆ, 2047ರವರೆಗೂ ಟೈಮ್ ಕೊಡಿ ಅಂತ ಹೇಳ್ತಾರೆ. ಅಂದರೆ ಆ ರೀತಿ ಕೇಳುವವರಿದ್ದಾರೆ ಸ್ವಾರ್ಥಕ್ಕಾಗಿ. ನಾವು ರಾಜಕೀಯ ಪಕ್ಷಗಳ ಮೇಲಲ್ಲ, ನಮ್ಮದು ದೇವರ ರಾಜ್ಯ, ಪರಲೋಕ ರಾಜ್ಯ. ಅದು ನಮ್ಮ ಗುರಿಯಾಗಿರಬೇಕು. ದೇವರ ವಾಕ್ಯ ಹೇಳುತ್ತದೆ, ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 32ನೇ ವಾಕ್ಯ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು. ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು. ಹಲ್ಲೆಲೂಯ. ದೇವರ ದೃಷ್ಟಿಯಲ್ಲಿ ಹೇಳ್ತಾ ಇರೋದು, ನೀತಿವಂತನಂದರೆ ಎಲ್ಲ ಪರಿಶುದ್ಧತೆ ಇದೆ, ದೇವರನ್ನ ಬಿಟ್ಟು ಹೊಂದಿಕೊಳ್ಳಬಹುದು ಅಂತ. ಹಂಗಲ್ಲ. ನಾನು ಒಳ್ಳೆಯವನು, ನಾನು ಪರಿಶುದ್ಧನು. ಕೆಲವರು ಹೇಳ್ತಾರಲ್ಲ, ಈ ಕ್ರೈಸ್ತರು ಯಾವಾಗ ನೋಡಿದ್ರು ನಾವು ಪಾಪಿಗಳು ಪಾಪಿಗಳು ಅಂತೀವಿ. ನೀವೇ ಪಾಪಿಗಳು, ನಾವು ಪರಿಶುದ್ಧರಪ್ಪ, ನಾವು ನೀತಿವಂತರಪ್ಪ, ನಾವು ನಿಮ್ಮ ಥರ ಏನು ತಪ್ಪು ಮಾಡಿಲ್ಲ ಅಂತಾರಲ್ವಾ. ಸ್ವದೃಷ್ಟಿಗೆ, ಸ್ವಯಂ ದೃಷ್ಟಿಗೆ, ಸ್ವಂತ ದೃಷ್ಟಿಗೆ ಅವರು ನೀತಿವಂತರು ಅನ್ಸ್ಕೊಳ್ತಾರೆ. ಆದರೆ ದೇವರ ದೃಷ್ಟಿಯಲ್ಲಿ ವಾಕ್ಯ ಹೇಳುತ್ತದೆ, ರೋಮ 3ನೇ ಅಧ್ಯಾಯ 10, 11 ವಚನದಲ್ಲಿ, 23ನೇ ವಚನದಲ್ಲಿ, ನೀತಿವಂತನಿಲ್ಲ ಒಬ್ಬನಾದರಿಲ್ಲ, ಒಳ್ಳೆಯವನಿಲ್ಲ ಒಬ್ಬನಾದರಿಲ್ಲ, ಎಲ್ಲರೂ ಪಾಪ ಮಾಡಿ ಏನು ಮಾಡಿದ್ದಾರೆ, ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಅಂತ 23ರಲ್ಲಿ ಹೇಳುತ್ತದೆ. ಎಲ್ಲರೂ ನಾವು ಪಾಪ ಮಾಡಿದ್ದೀವಿ. ಆದರೆ ನನ್ನ ಪ್ರಿಯ ದೇವಜನವೇ, ಈ 5 ಕಾರ್ಯಗಳು ದೇವರ ರಾಜ್ಯದ ಕಡೆಗೆ ತಿರುಗಿಕೊಳ್ಳುವಾಗ ನೇರವಾಗಿ ವಾಕ್ಯದಲ್ಲಿ ಹೇಳಿರುವಂಥ ವಿಷಯ ಇದು. ಇನ್ನು ಅನೇಕ ವಿಷಯಗಳು ಇರಬಹುದು, ಆದರೆ ವಾಕ್ಯಾನುಸಾರವಾಗಿರುವಂಥ 5 ಕಾರ್ಯಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ದೇವರ ರಾಜ್ಯ ಕಡೆಗೆ ತಿರುಗಿಕೊಳ್ಳುವುದರಿಂದ ಈ 5 ಆಶೀರ್ವಾದಗಳು ನಮಗೆ ಲಭಿಸುತ್ತವೆ. ಹಾಗಾದರೆ ಈ ಸಂದೇಶ ಇಷ್ಟ ಆಯಿತಾ? ಇಲ್ಲ ಬಸ್ಸೇ, ನನಗೇನು ದೊಡ್ಡ ಆಶೀರ್ವಾದ ಕಾಣಿಸ್ಲಿಲ್ಲ ಅಂತ ಕೊಡ್ತಾ ಇದ್ರ. ಈ ಲೋಕದ ಎಲ್ಲ ಆಶೀರ್ವಾದಗಳಿಗಿಂತಲೂ ಈ ಒಂದು ಆಶೀರ್ವಾದ, ಇದನ್ನು ಬೆಲೆ ಕಟ್ಟಲಾರದ ಆಶೀರ್ವಾದ, ಬೆಲೆ ಕಟ್ಟಲಾರದ ಆಶೀರ್ವಾದ. ಅದನ್ನು ನಾವು ಹೊಂದಿಕೊಳ್ಳೋಣ, ಧೈರ್ಯವಾಗಿರೋಣ, ಬಲಪಡೋಣ. ನೀವು ಆ ರಾಜ್ಯಕ್ಕೆ ಬಾಧ್ಯರಾಗಿದ್ದೀರೆಂದು ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ದೇವರ ಆತ್ಮ ನಿಮ್ಮನ್ನು ಅನುಗ್ರಹಿಸಲಿ. ಪ್ರಾರ್ಥಿಸೋಣ. ಅಪ್ಪ, ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರೂ ನಮ್ಮ ಆತ್ಮ ನಷ್ಟಪಡುವುದಾದರೆ ಏನು ಪ್ರಯೋಜನ? ಆದುದರಿಂದ ಕರ್ತನೇ, ಇಲ್ಲಿ ಸೇರಿರುವಂಥ ಒಬ್ಬರಾದರೂ ನಾಶವಾಗದೆ, ಈ ಚಾನಲಲ್ಲಿರುವಂಥ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ನೀವು ಈ ಲೋಕಕ್ಕೆ ಬಂದಿರಿ. ನಾವು ನಿಮ್ಮ ಕಡೆಗೆ ಯಾಕೆ ತಿರುಗಿಕೊಳ್ಳಬೇಕು? ಸ್ನಾನಿಕನಾದ ಯೋಹಾನನು, ನೀವು ಎಲ್ಲ ನಮಗೆ ಯಾಕೆ ಎಚ್ಚರ ಕೊಡಿಸಿದಿರಿ? ಯಾಕೆಂದರೆ ನಿನ್ನ ವಾಕ್ಯ ಮೊದಲನೇದಾಗಿ ಹೇಳಿತು, ನಮ್ಮ ಪಾಪಗಳನ್ನು ಪರಿಹರಿಸಿಕೊಳ್ಳುವುದಕ್ಕೋಸ್ಕರವಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ವಿಶ್ರಾಂತಿಯನ್ನು ಹೊಂದುವುದಕ್ಕಾಗಿ ತಿರುಗಿಕೊಳ್ಳಬೇಕು, ಕೇಡುಗಳ ಕೈಗೆ ಸಿಕ್ಕದಂತೆ ನಾವು ತಪ್ಪಿಸಿಕೊಳ್ಳುವುದಕ್ಕಾಗಿ ನಾವು ತಿರುಗಿಕೊಳ್ಳಬೇಕು. ಸತ್ಯದೇವರು ನಿತ್ಯ ಜೀವದಾತನಾಗಿರುವಂಥ ನಿಮ್ಮನ್ನು ಕಂಡುಕೊಳ್ಳುವಂತೆ ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕು, ಪರಲೋಕ ರಾಜ್ಯ ಹೊಂದಿಕೊಳ್ಳುವಂತೆ ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕು ಎಂದು 5 ಕಾರ್ಯಗಳನ್ನು ನಾವು ಧ್ಯಾನಿಸಿದ್ದೇವಪ್ಪ. ಈ ವಾಕ್ಯಗಳನ್ನು ಇದುವರೆಗೂ ಧ್ಯಾನಿಸಿದಂತೆ ಈ ಮಕ್ಕಳಿಗೆ ಒಂದು ದೃಢತೆ ಬರಬೇಕು. ನನಗೆ ಸಾಕು, ನಾನು ಧನ್ಯಳು, ನಾನು ಧನ್ಯನು, ದೇವರ ರಾಜ್ಯಕ್ಕೆ ನಾನು ಬಾಧ್ಯಳಾಗುತ್ತೇನೆ ಎಂಬ
ಪರಿಪೂರ್ಣ ಸಂತೋಷವನ್ನು ಹೊಂದಿದವರು ಧನ್ಯರಪ್ಪ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದಪ್ಪ. ಆದ್ದರಿಂದ ನಾವು ಮಾನುಷಿಕವಾದಂಥ ಮಾತುಗಳು ಮರಳು ಮಾತುಗಳಿಗೆ ಒಳಗಾಗದಂತೆ ನಿನ್ನ ಮಾತುಗಳಿಗೆ ಒಳಗಾಗುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸು ನಾದ. ದೇವಾ ಎಂದು ಕೂಗುವ ಈ ಭಕ್ತರು ನಿನ್ನ ದೊಡ್ಡ ಅದ್ಭುತಗಳನ್ನೇ, ಆಶ್ಚರ್ಯವಾದ ಬೆಲೆ ಕಟ್ಟಲಾರದಂಥ ಇಂಥ ಕಾರ್ಯಗಳನ್ನೇ ಕೊಡುವಾಗ ನಮಗೆ ಆರೋಗ್ಯ ಕೊಡದೇ ಇರ್ತೀಯೇ ದೇವರೇ, ನಮಗೆ ಸಾಲದಿಂದ ಬಿಡುಗಡೆ ಕೊಡದೇ ಇರ್ತೀಯೇ, ನಮಗೆ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲದ ಹಾಗೆ ಮಾಡುತ್ತೀಯೇ ನೀನು. ಖಂಡಿತವಾಗಿ ಕುಟುಂಬಗಳಲ್ಲಿ ಸಮಾಧಾನವನ್ನು ಏರ್ಪಡಿಸಿ, ಶಾಂತಿಯನ್ನು ಏರ್ಪಡಿಸಿ, ನಮ್ಮ ಜೀವಿತಗಳನ್ನು ಉನ್ನತಕ್ಕೆ ತರುವಂಥ ದೇವರು ನೀವು ಆಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಕರುಣೆಯುಳ್ಳ ದೇವರೇ, ಕೃಪೆಯುಳ್ಳ ದೇವರೇ, ಅದ್ಭುತ ಸ್ವರೂಪನಾದ ದೇವರೇ, ಆಶ್ಚರ್ಯಗಳನ್ನು ಮಾಡುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಕಡೆಗೆ ತಿರುಗಿಕೊಳ್ಳುವಂಥ ಮಹಾಕೃಪೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕಡೆಗೆ ತಿರುಗಿರುವಂಥ ಇವರ ಮುಖ ಲಜ್ಜೆಯಿಂದ ಕೆಡಬಾರದು, ಯಾರ ಮುಂದೆ ತಲೆ ತಗ್ಗಿಸಬಾರದು, ಇವರ ಕುಟುಂಬ ಯಾರ ಮುಂದೆ ನಗಪಾಟ್ಲಾಗಬಾರದು. ಇವರಿಗೆ ಜಯವು, ಇವರಿಗೆ ನ್ಯಾಯವು, ಇವರಿಗೆ ಆಶೀರ್ವಾದವು, ಬಿಡುಗಡೆಯು, ಆರೋಗ್ಯವು, ಸಮಾಧಾನವು, ಶಾಂತಿಯು, ಎಲ್ಲ ವಿಧವಾದ ಪರಲೋಕದ ಕೃಪಾ ವರದಾನಗಳು ಸಿಗಬೇಕು. ಆಮೇನ್, ಆಮೇನ್, ಆಮೇನ್. ಮೊರೆಯನ್ನು ಆಲಿಸಿದ್ದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳು. ಸರ್ವ ಸ್ತುತಿ ಘನ ಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ ಸದಾಕಾಲ ಸಂಗಡ ಇರುವಾತನು, ಅನುಗ್ರಹಿಸಿ ಆಶೀರ್ವದಿಸಿ ನಮ್ಮನ್ನು ಸಮಾಧಾನ ಪಡಿಸುವಾತನಾಗಿರುವ ಶಾಂತಿದಾಯಕನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ದೇವರು ತಾನೇ ನಿಮ್ಮ ಸಂಗಡ ಇರಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.